2 ವರ್ಷದ ಮಗುನ ಸ್ಕೂಲಿಗೆ ಕಳಿಸ್ಬೇಕಾ? ಎಲ್ಲರಿಗೂ ನಮಸ್ಕಾರ. ಪೂಜಾ ವಿಕ್ರಮ್ ಬ್ಲಾಗಿಗೆ. ಈ ಕ್ವಶನ್ನು ನನಗೂ ಬಂದಿತ್ತು. ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿದ ಮೇಲೆ ನನಗೆ ತಿಳಿತು, ಆ್ಯಕ್ಚುಲಿ ನಾವು ಸ್ಕೂಲಿಗೆ ಹಾಕ್ತಿಲ್ಲ, ಅವಳಿಗೆ ಪ್ಲೇ ಗ್ರೂಪಿಗೆ ಹಾಕ್ತಿದ್ದೀವಿ. ಅದರ ಅರ್ಥನೇ ಅದು, ಮಕ್ಕಳು ಆಡ್ತಿರ್ತಾರೆ, ಅವ್ರಿಗೆ ಜಸ್ಟ್ ಆಟ ಆಡಿಸ್ತಾರೆ, ಅವ್ರ ಡೆವಲಪ್ಮೆಂಟಲ್ಲಿ ಹೆಲ್ಪ್ ಮಾಡ್ತಾರೆ. ಅವರಿಗೆ ಯಾವುದೋ ಓದು ಬರೆಯೋದು ಏನೂ ಫೋರ್ಸ್ ಮಾಡಲ್ಲ. ನನ್ನ ಹತ್ರ ಇನ್ನೊಂದು ರೀಸನ್ನು ಇದೆ ನನ್ನ ಮಗಳಿಗೆ ಪ್ಲೇ ಗ್ರೂಪ್ ಹಾಕೋಕ್ಕೆ. ಅವಳು ಮನೆಯಲ್ಲಿ ತುಂಬಾ ಬೋರು ಆಗ್ತಿದ್ಲು ಮತ್ತು ಅವಳಿಗೆ ನನಗಷ್ಟು ಡೆಡಿಕೇಟೆಡ್ ಟೈಮ್ ಸಹ ಕೊಡೋಕ್ಕಾಗ್ತಿರ್ಲಿಲ್ಲ. ಬಟ್ ಸ್ಕೂಲಲ್ಲಿ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ ಡೇ, ಆ ಡೇ ಎಲ್ಲ ಇದ್ದೇ ಇರುತ್ತೆ. ಸೊ ಅವರು ಏನೆಲ್ಲ ಅಂದರೂ ಏನು ಎಂಟರ್ಟೈನ್ಮೆಂಟ್ ಆಗ್ತಾನೆ ಇರುತ್ತೆ. ಎಸ್, ನಾನು ಅವಳಲ್ಲಿ ತುಂಬಾ ಚೇಂಜಸ್ ನೋಡಿದ್ದೀನಿ. ಬಿಹೇವಿಯರಲ್ ಚೇಂಜಸ್ ಆ್ಯಸ್ ವೆಲ್ ಆ್ಯಸ್ ಅವಳು ಮಾತಾಡೋದ್ರಲ್ಲಾಗಲಿ ಅಥವಾ ಲ್ಯಾಂಗ್ವೇಜಲ್ಲಿ ಚೇಂಜಸ್ಸು ಸುಧಾ ನಾನು ನೋಡಿದ್ದೀನಿ. ಮೇ ಬಿ ಬೇರೆದವ್ರಿಗೆ ಗೊತ್ತಿಲ್ಲ, ನಮ್ಮ ಸಿದ್ಧಿ ಮಾತ್ರ ತುಂಬಾ ಇಷ್ಟ ಸ್ಕೂಲಿಗೆ ಹೋಗೋಕ್ಕೆ. ಸಿದ್ಧಿ ಸ್ಕೂಲಲ್ಲಿ ಶೇಪ್ಸ್ ಕಾರ್ನಿವಲ್ ಇತ್ತು, ಅದೇ ಮನೇಲಿ ಮಾಡ್ಕೊಂಬಾ ಅಂದಿದ್ರು. ಮೇ ಬಿ ಇಟ್ ಈಸ್ ರಿಲೇಟಬಲ್ ಅನಿಸುತ್ತೆ ಆಲ್ ದ ಸ್ಕೂಲ್ ಗೋಯಿಂಗ್ ಮಾಮ್ಸಿಗೆ. ಯಾಕೆಂದರೆ ಸ್ಪೆಷಲಿ ಪ್ಲೇ ಗ್ರೂಪ್ ನರ್ಸರಿಯಲ್ಲಿ ನಾವು ಮಕ್ಕಳು ಬ್ಯುಸಿಯಾಗಿರ್ತಾರೆ ನಾವು ಅಂತ ಹೇಳಿ ಅವ್ರನ್ನ ಕಳಿಸ್ತೀವಿ ಸ್ಕೂಲಿಗೆ. ಬಟ್ ಸ್ಕೂಲ್ ಅವರೇ ಆ ಆ್ಯಕ್ಟಿವಿಟಿ ಈ ಆ್ಯಕ್ಟಿವಿಟಿ ಅಂತ ಹೇಳಿ ನಮ್ಮನ್ನ ಬ್ಯುಸಿಯಾಗಿ ಇಡಿಸ್ಬಿಡ್ತಾರೆ. ಇಷ್ಟು ಹೇಳಿ ಈ ವ್ಲಾಗ್ನ ಮುಗಿಸ್ತಿದ್ದೀನಿ. ಬಟ್ ಹೌದು, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋಕ್ಕೂ ಆಗಲ್ಲ. ಬಟ್ ಆ ಸಪೋರ್ಟ್, ಆ ಪ್ರೀತಿ ನೀವು ತೋರಿಸ್ತಿದ್ದೀರಾ. ಥ್ಯಾಂಕ್ ಯು ಎಲ್ರಿಗೂ. ಆಮೇಲೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿ ಒನ್.